ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ ಕಾರಣಗಳಿದೆಯಾ? 400 ರೂಪಾಯಿ ಒಂದೇ ದಿನ ಜಾಸ್ತಿಯಾಗಿ ಮಧ್ಯಮ ವರ್ಗದವರಿಗೆ ಚಿನ್ನ ಕೈಗೆಟಕದ ನಕ್ಷತ್ರವಾಗ್ಬಿಟ್ಟಿದೆ. ದಿನೇ ದಿನೇ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಚಿನ್ನದ ಬೆಲೆ ಜಾಸ್ತಿ ಆಗಿದ್ದು ಮಧ್ಯಮ ವರ್ಗದವರಿಗೆ ಚಿನ್ನ ಕೈಗೆಟಕದ ನಕ್ಷತ್ರವಾಗ್ಬಿಟ್ಟಿದೆ. ಈಗ 400 ರೂಪಾಯಿ ಒಂದೇ ದಿನ ಜಾಸ್ತಿಯಾಗಿ ಚಿನ್ನ ಹೊಸ ದಾಖಲೆಯನ್ನೇ ಮಾಡಿದೆ. ಹಾಗಾದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ ಕಾರಣಗಳಿದೆಯಾ? ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ. ಚಿನ್ನಾಭರಣ ವ್ಯಾಪಾರಿಗಳ ನಿರಂತರ ಖರೀದಿ ಹಾಗೂ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಬದಲಾವಣೆಯಿಂದಾಗಿ ಚಿನ್ನದ ಬೆಲೆ ಗುರುವಾರ ಮತ್ತಷ್ಟು ಏರಿಕೆ ಕಂಡು ಹೊಸ ದಾಖಲೆ ಸೃಷ್ಟಿಸಿದೆ. ಗುರುವಾರ ರಾಜಧಾನಿ ದೆಹಲಿಯಲ್ಲಿ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 78,000 ಗಡಿ ದಾಟಿ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿದೆ. ದೆಹಲಿಯಲ್ಲಿ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ 400 ರೂಪಾಯಿ ಜಿಗಿದು 78,250 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಬೆಳ್ಳಿ ದರ ಕೆಜಿಗೆ 1,000 ರೂಪಾಯಿ ಏರಿಕೆಯಾಗಿ 94,000 ರೂಪಾಯಿಗೆ ತಲುಪಿದೆ. ಇನ್ನು ಮುಂಬೈ, ಬೆಂಗಳೂರು, ಚೆನ್ನೈನಲ್ಲಿ 24 ಕ್ಯಾರೆಟ್ ಚಿನ್ನ ಪ್ರತಿ 10 ಗ್ರಾಂಗೆ 77,020 ರೂಪಾಯಿ ಇದ್ದು, ಬೆಳ್ಳಿ ಪ್ರತಿ ಕೆಜಿಗೆ ಮುಂಬೈನಲ್ಲಿ 95,000 ರೂಪಾಯಿಗಳಿದ್ದು, ಬೆಂಗಳೂರಿನಲ್ಲಿ 90,100 ರೂಪಾಯಿನಷ್ಟಿದೆ. ಚೆನ್ನೈನಲ್ಲಿ ಬುಧವಾರ ಕೆಜಿ ಬೆಳ್ಳಿಗೆ 1,01,000 ರೂಪಾಯಿ ಇತ್ತು. ಗುರುವಾರ ಯಾವುದೇ ಬದಲಾವಣೆ ಸಹ ಆಗಿಲ್ಲ. ಇನ್ನು ಬಾಂಬೆ ಷೇರುಪೇಟೆ ಸತತ 6ನೇ ದಿನವೂ ಭರ್ಜರಿ ಏರಿಕೆ ಕಂಡದ್ದು ಗುರುವಾರ 666 ಅಂಕಗಳಷ್ಟು ಏರಿಕೆ ದಾಖಲಿಸಿ ಸಾರ್ವಕಾಲಿಕ ದಾಖಲೆಯ 85,836 ಅಂಕಗಳಲ್ಲಿ ಅಂತ್ಯಗೊಂಡಿದೆ. ದಿನದ ಮಧ್ಯಂತರದಲ್ಲಿ 85,930 ಅಂಕವನ್ನು ಸೂಚ್ಯಂಕ ಮುಟ್ಟಿತ್ತು. ಅದು 86,000 ಗಡಿಗೆ ಕೇವಲ 70 ಅಂಕಗಳಷ್ಟೇ ಕಡಿಮೆ. ನಿಫ್ಟಿ ಕೂಡ ಗುರುವಾರ 212 ಅಂಕ ಏರಿಕೆಯಾಗಿದ್ದು 26,216 ಅಂಕಗಳಲ್ಲಿ ಅಂತ್ಯಗೊಂಡಿದೆ. ತನ್ಮೂಲಕ ಇದೇ ಮೊದಲ ಬಾರಿ ನಿಫ್ಟಿ 26,000 ಗಡಿ ದಾಟಿ ದಿನದ ವ್ಯವಹಾರವನ್ನು ಕೊನೆಗಳಿಸಿದೆ. ನೋಡಿದ್ರಲ್ಲ, ಚಿನ್ನ 78,000 ರೂಪಾಯಿಗಳು ದಾಟಿ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿದೆ. ಹೀಗೆ ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಆಗ್ತಿದ್ರೆ ಮಧ್ಯಮ ಕುಟುಂಬದವರಿಗೆ ಚಿನ್ನ ಖರೀದಿಗೆ ಸಾಕಷ್ಟು ತೊಂದರೆಗಳಾಗೋದಂತೂ ಗ್ಯಾರಂಟಿ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.